ಒಂದು ಹಸಿರು ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದರು. ಆ ಕಾಡಿನಲ್ಲಿ ಒಂದು ಚಿಕ್ಕ ಮೊಲ ಇದ್ದಿತು. ಅದರ ಹೆಸರು ಚಿನ್ನಿ. ಚಿನ್ನಿ ಬಹಳ ಸೌಮ್ಯವಾಗಿತ್ತು ಮತ್ತು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದಿತು. ಒಂದು ದಿನ ಚಿನ್ನಿ ಕಾಡಿನಲ್ಲಿ ಹಣ್ಣುಗಳನ್ನು ಹುಡುಕುತ್ತಾ ಹೋಗುತ್ತಿದ್ದಾಗ ಒಂದು ನರಿ, ಫಾಕ್ಸ್, ಮರದ ಕೆಳಗೆ ಕುಳಿತುಕೊಂಡಿರುವುದನ್ನು ನೋಡಿತು. ನರಿ ತುಂಬಾ ಹಸಿವಿನಿಂದ ದುರ್ಬಲವಾಗಿ ಕಾಣಿಸುತ್ತಿತ್ತು. ಚಿನ್ನಿ ಕೇಳಿತು, ನರಿ ಅಣ್ಣ, ನೀನು ಯಾಕೆ ಇಷ್ಟು ದುಃಖವಾಗಿ ಕಾಣಿಸುತ್ತಿದ್ದೀಯಾ? ನರಿ ಹೇಳಿತು, ನಾನು ಹಲವಾರು ದಿನಗಳಿಂದ ಆಹಾರ ಸಿಗದೆ ಹಸಿವಿನಿಂದ ಬಳಲುತ್ತಿದ್ದೇನೆ. ಚಿನ್ನಿಗೆ ತುಂಬಾ ಕರುಣೆ ಬಂದಿತು. ಅದು ತಕ್ಷಣವೇ ಹತ್ತಿರದ ಮರಗಳಿಂದ ಕೆಲವು ಸಿಹಿಯಾದ ಹಣ್ಣುಗಳನ್ನು ಕಲೆ ಹಾಕಿ ನರಿಯ ಮುಂದೆ ಇಟ್ಟಿತು. ಇವು ತಿನ್ನಿ, ನಿಮಗೆ ಶಕ್ತಿ ಬರುತ್ತದೆ ಎಂದು ಚಿನ್ನಿ ಹೇಳಿತು. ನರಿ ಆಶ್ಚರ್ಯಗೊಂಡಿತು. ನಾನು ಹಿಂದೆ ಹಲವು ಪ್ರಾಣಿಗಳಿಗೆ ತೊಂದರೆ ಕೊಟ್ಟಿದ್ದೇನೆ, ಆದರೂ ನೀನು ನನಗೆ ಸಹಾಯ ಮಾಡುತ್ತಿದ್ದೀಯಾ ಎಂದು ಕೇಳಿತು. ಚಿನ್ನಿ ನಗುತ್ತಾ ಹೇಳಿತು, ಒಬ್ಬರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ. ಒಳ್ಳೆಯತನ ಯಾವಾಗಲೂ ಜಗತ್ತನ್ನು ಸುಂದರವಾಗಿಸುತ್ತದೆ. ನರಿ ಚಿನ್ನಿಯ ಮಾತುಗಳನ್ನು ಕೇಳಿ ತುಂಬಾ ಲಜ್ಜೆಪಟ್ಟಿತು. ಅದು ತನ್ನ ತಪ್ಪನ್ನು ಅರಿತುಕೊಂಡಿತು. ಆ ದಿನದಿಂದ ಅದು ಯಾರಿಗೂ ತೊಂದರೆ ಕೊಡದೆ ಎಲ್ಲರ ಜೊತೆ ಸ್ನೇಹದಿಂದ ಇರಲು ಪ್ರಾರಂಭಿಸಿತು. ಕಾಡಿನ ಎಲ್ಲಾ ಪ್ರಾಣಿಗಳು ಚಿನ್ನಿಯ ಒಳ್ಳೆಯ ಹೃದಯವನ್ನು ಮೆಚ್ಚಿಕೊಂಡವು. ನರಿ ಕೂಡ ಚಿನ್ನಿಯ ಒಳ್ಳೆಯ ಸ್ನೇಹಿತನಾಯಿತು. ನೀತಿ, ಮಾರಲ್, ಒಳ್ಳೆಯತನ ಮತ್ತು ಸಹಾಯ ಮನಸ್ಸು ಯಾರ ಹೃದಯವನ್ನಾದರೂ ಬದಲಾಯಿಸಬಹುದು. ಹೊಳೆಯುವ ಒಂದು